ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು IPS ನಗರ, ಶ್ರೀನಿವಾಸ್ IPS ನಗರ ಅಥವಾ ಪೊಲೀಸ್ ಲೇಔಟ್ ಸ್ಟೇಜ್ 3 ಮೈಸೂರು ಮಧ್ಯಭಾಗದಿಂದ ಅಬೌಟ್ ಈ ಮನೆ ಸೇಲ್ಗಿದೆ. 3040 ಸೌತ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥ ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ ಸೇಲ್ಗಿದೆ. ಇದಿರೋದು ಅಬೌಟ್ 9.5 ಕಿಲೋಮೀಟರ್ ಆಗುತ್ತೆ. ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಈ ಮನೆ ಸೇಲ್ಗಿದೆ ಅಂತ ಹೇಳಿದೆ. ಈ ಮನೆ ಹೇಗಿದೆ, ಯಾವ ಥರ ಇದೆ ಅಂತ ಹೇಳೋಕ್ಕಿಂತ ಮುಂಚೆ ತಮ್ಮ ಹತ್ರ ಯಾರ ಹತ್ರನಾದ್ರು ಒಂದು ಸೌತ್ ಫೇಸಿಂಗ್ ನನ್ನ ಹತ್ರ ಸೈಟ್ ಇದೆ, ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ, ಹೇಗಿರಬೇಕು ಪ್ಲ್ಯಾನು, ಯಾವ ಥರ ಮೆಟೀರಿಯಲ್ಗಳನ್ನ ಯೂಟಿಲೈಸ್ ಮಾಡಬೇಕು, ಜಾಗ ಸ್ಪೇಸ್ ಯೂಟಿಲೈಸೇಷನ್ ಹೇಗಿರಬೇಕು ಅಂದರೆ ದಿಸ್ ಇಸ್ ಒನ್ ಆಫ್ ದೋಸ್ ಎಕ್ಸಾಂಪಲ್ಸ್ ದಟ್ ಯು ಕ್ಯಾನ್ ಟೇಕ್ ಆ್ಯಂಡ್ ಬಿಲ್ಡ್ ಯುವರ್ ಹೌಸ್. ಭಾಳ ಚೆನ್ನಾಗಿ ಮನೇನ ಕಟ್ಟಿದ್ದಾರೆ. ನಮ್ಮ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲ ವೀಡಿಯೋಗಳಲ್ಲಿ 2 ವಿಚಾರ ಪ್ರಮುಖವಾಗಿ ಹೇಳ್ತೀನಿ. ಒಂದು ಪಾರ್ಕಿಂಗು, 30-40 20-30 30-50 ಮನೆಗಳಿಂದ ಪಾರ್ಕಿಂಗು ಮತ್ತು ನೀರಿನ ವಿಚಾರ. ನೋಡಿ, ಈ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಪಾರ್ಕಿಂಗ್ ವಿಚಾರನ ಮುಗಿಸ್ಬಿಡ್ತೀನಿ. ಏನು ಇವರು ಅಬೌಟ್ 7 ಫೀಟ್ ಇವರು ಗೇಟ್ ಕೊಟ್ಟಿದ್ದಾರೆ. ಇಲ್ಲೇ ಪಾರ್ಕಿಂಗು, ಕಾರ್ನ ಇಲ್ಲೇ ನೀವು ಪಾರ್ಕ್ ಮಾಡ್ಕೋಬೇಕು. ಏನು ಇವರು ರ್ಯಾಂಪ್ ಕ್ರಿಯೇಟ್ ಮಾಡಿದ್ದಾರೆ ಅಬೌಟ್ 20 ಫೀಟು, ಇದ್ರ ಮೇಲೆ ಕಾರ್ ಪಾರ್ಕಿಂಗ್ ಮಾಡ್ಕೋಬೇಕು. ಕಾರ್ ಪಾರ್ಕಿಂಗ್ ಮಾಡಿಕೊಂಡ್ರೂ ಸಹ ನೋಡಿ, ಇಲ್ಲಿ ಏನು ರೋಡ್ ಇದೆ, ಇದರಲ್ಲಿ ಆನ್ ಗೋಯಿಂಗ್ ಟ್ರಾಫಿಕ್ಗೆ ಯಾವ ಥರ ಡಿಸ್ಟರ್ಬ್ ಆಗದೆ ಇರುವಂಗೆ ಇವರು ಇದನ್ನು ಜಾಗನ ಮಾಡಿದ್ದಾರೆ. ಸೊ ಪಾರ್ಕಿಂಗ್ ದಿಸ್ ಇಸ್ ದ ಓನ್ಲಿ ಪಾರ್ಕಿಂಗ್ ಏರಿಯಾ. ಇದಾದ ನಂತರ 2 ವೀಲರ್ಗನ್ನ ಒಳಗೆ ಪಾರ್ಕ್ ಮಾಡ್ಕೋಬೋದಾ ನೋಡಿ, ಇಲ್ಲಿ 2 ವೀಲರ್ಗನ್ನ ಒಳಗೆ ಪಾರ್ಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಒಂದು 3ರಿಂದ 4 2 ವೀಲರ್ಗಳನ್ನ ಈಸಿಯಾಗಿ ನೀವು ಇಲ್ಲೇ ಪಾರ್ಕ್ ಮಾಡ್ಕೋಬೋದು. ನಾನು ಇವಾಗ ತೋರಿಸ್ತಾ ಇರುವಂಥ ಜಾಗ ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ನ ತೊಗೊಂಡು ಹೋಗೋದೇ ಬೇಡ. ನೋಡಿ, ಇಲ್ಲೇ ಸ್ಟೇರ್ ಕೇಸ್ ಕೆಳಗೆ ಗ್ಯಾಸ್ ಸಿಲಿಂಡರ್ನ ಇಲ್ಲೇ ಆಪ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಮನೆಗೆ ಬರುವಂಥ ಸಿಲಿಂಡರ್ ನೀವು ಇಲ್ಲೇ ಇಟ್ಕೊಂಡು ಅದಕ್ಕೆ ಸೇಫ್ಟಿ ಗ್ರಿಲ್ ಸಹ ಮಾಡಿದ್ದಾರೆ, ಅಲ್ಲೇ ಲಾಕ್ ಹಾಕಿ ಇಟ್ಕೋಬೋದು. ಅಲ್ಲೂ ಒಂದು ಗೇಟ್ ಕೊಟ್ಟಿದ್ದಾರೆ, ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿಂದ ನೀವು ಕಾರ್ ತೊಳಿಲಿಕ್ಕೆ, ಆಚೆ ರ್ಯಾಂಪ್ನ ಕ್ಲೀನ್ ಮಾಡೋಕ್ಕೆ, ಮನೆ ಮುಂದೆ ಬಾಗಿಲಿಗೆ ನೀರು ಹಾಕ್ಕೊಳ್ಳಿಕ್ಕೆ ಅಲ್ಲಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲೂ ಸಹ ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಈ ಏರಿಯಾದಲ್ಲಿ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ. ಈ ಮನೆಗೆ ಆದಂಥ ಬೋರ್ವೆಲ್ ಸಹ ಇದೆ. ಸೊ 2 ವಾಟರ್ ಸೋರ್ಸು, ಒಂದೇ ವಾಟರ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋಂಗಿಲ್ಲ, 2 ವಾಟರ್ ಸೋರ್ಸು ಇದೆ. ಅದಕ್ಕೆ ನಾನು ಹೇಳಿದ್ದು, ನಾನು ಎಲ್ಲ ವೀಡಿಯೋಗಳಲ್ಲಿ ಈ 2 ವಿಚಾರಗಳನ್ನ ನಾನು ಹೇಳ್ತೀನಿ ಅಂತ. ಯಾವುದು ಅಂತಂದರೆ ನೀರಿಂದು ಮತ್ತು ಕನೆಕ್ಟಿವಿಟಿ ವಿಚಾರ. ನೆಕ್ಸ್ಟಿಗೆ ಬರ್ತೀನಿ. ನಾನೀಗ ನೀವೇನು ನೋಡ್ತಾ ಇದ್ರೆ ಸೇಫ್ಟಿ ಗ್ರಿಲ್ಸ್ಗಳನ್ನ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ. ಅಕಸ್ಮಾತ್ ನೀವು ಬಾಗಿಲು ತೆಗೆದಿದ್ರಿ, ಈ ಡೋರ್ನ ಇವಾಗ ತೋರಿಸ್ತೀನಿ ನೋಡಿ. ಬರೀ ನೀವು ಮೇನ್ ಡೋರ್ನ ತೆಕ್ಕೊಂಡು ಗಾಳಿಗೆ ಈ ಡೋರ್ನ ಹಾಕಿಟ್ಕೊಂಡ್ರು ಸಾಕು. ನೋಡಿ, ಇದು ಫುಲ್ಲು ಸೇಫ್ಟಿ ಕೊಟ್ಟಿದ್ದಾರೆ. ಇದನ್ನು ನೀವು ಎನಿ ಟೈಮ್ ಇದನ್ನು ನೀವು ಓಪನ್ ಆಗಿ ಕ್ಲೋಸ್ ಮಾಡಿ ಇಟ್ಕೋಬೋದು. ಬನ್ನಿ, ಈಗ ನಾನು ಒಳಗೆ ಕರ್ಕೊಂಡೋಗಿ ತೋರಿಸ್ತೀನಿ. ವಾಸ್ತು ಅನುಗುಣವಾಗಿ ಕಟ್ಟಿರಬೇಕು, ನಮಗೊಂದು ಪ್ಲ್ಯಾನ್ ಬೇಕು, ವಾಸ್ತು ಅನುಗುಣವಾಗಿ ಇರಬೇಕು. ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಇರಬೇಕು. ಬನ್ನಿ, ನಾನು ಮೇನ್ ಡೋರ್ನ ಯಾವ ಥರ ಇವರು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಎಂಟೈರ್ ಈ ಡೋರು ನೋಡಿ, ಫುಲ್ ಸೈಜ್, ಫುಲ್ ಗೇಜು. ಮೇಲ್ಗಡೆ 3 ಯೂರೋಪದ ಲಾಕ್ ಹಾಕಿದ್ದಾರೆ, ಕೆಳಗೆ 3 ಲಿವರು, 6 ಲಿವರ್ ಯೂರೋಪ. ಹೆವಿ ಗೇಜ್ ಅಂತ ಹೇಳಿದ್ರೆ ಫೀಲ್ ಆಗುತ್ತೆ, ಹೆವಿನೆಸ್ ಇದ್ರದ್ದು. ಈಗ ನಾನು ಎಂಟ್ರಾದೆ, ಈಸ್ಟಿಂದ ಎಂಟ್ರಾಗಿದ್ದೀನಿ. ಸೋಫಾ ಸೀಟಿಂಗ್ ಎಷ್ಟಿರಬೇಕು, ಮೇಲ್ಗಡೆ ಹೇಗಿರಬೇಕು, ಲೈಟಿಂಗ್ ಹೇಗಿರಬೇಕು, ನೋಡಿ ಈ ಥರ ನೀವು ಮನೆ ಕಟ್ಕೊಳ್ಳಿ. ನೋಡಿ, ಕನಸಿನ ಮನೇನ ಕಟ್ಕೋಬೇಕು ಅಂತಾರೆ ಈ ಥರ ಕಟ್ಕೊಳ್ಳಿ. ನಮ್ಗೆ ಆಗಲ್ಲ ಅನ್ನೋ ನೋಡಿ, ಈ ಮನೇನ ತಗೊಳ್ಳಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಪ್ರೊಫೈಲ್ ಲೈಟ್ ಮಾಡಿದ್ದಾರೆ, ಫ್ಯಾನ್ಗಳಿಗೂ ಲೈಟ್ ಹಾಕಿದ್ದಾರೆ, ಕರ್ಟನ್ ರಾಡ್ ಇದೆ, ಕಿಟಕಿ ಇದೆ. ಒಂದು ಭಾಗ ಇವಾಗ ನೋಡಿ ತೋರಿಸ್ತಾ ಇರೋದು ಏನಂತಂದರೆ ನಿಮಗೆ ಫಾಲ್ ಸೀಲಿಂಗ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಇದಾದ ನಂತರ ನೋಡಿ, ಇದು ವಾಟ್ ಈಸ್ ದಿಸ್, ಒಂದು ಎಂಟೈರ್ ಪೋರ್ಷನ್ನು TV ಯೂನಿಟ್ಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಈ ವಾಲ್ನ ಮೇಲ್ಗಡೆ ಏನಕ್ಕೆ ಇದನ್ನು ಬಿಟ್ಟಿದ್ದಾರೆ ಅಂದರೆ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ, ಮೊಮೆಂಟೋಸ್ನ ಇಟ್ಕೊಳ್ಳಿಕ್ಕೆ, ಮೆಮೊರಿ, ನಿಮ್ಮ ದೇವರು ಗುರು ಹಿರಿಯರ ಫೋಟೋಗಳನ್ನ ಇಟ್ಕೋಬೇಕು. ಅದಕ್ಕೆ ನೋಡಿ ಕ್ಲೀನಾಗಿ ಜಾಗ ಮಾಡಿದ್ದಾರೆ. ಕೆಳಗೆ ಕ್ಲೋಸ್ಡ್ ಸ್ಪೇಸ್ ಇದೆ, CCTV ಕ್ಯಾಮ್ರಾ ಆಪ್ಷನ್ನು, ಕೇಬಲ್ ಎಲ್ಲ ಮಾಡ್ಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. UPS ಪಾಯಿಂಟು, ಆಲ್ಟರ್ನೇಟ್ ಪವರ್ ಬ್ಯಾಕಪ್ ಬೇಕು, ಮನೇಲಿ ಕರೆಂಟ್ ಹೋದರೆ UPS ಇಲ್ಲಿ ಇಟ್ಕೊಳ್ಳೋದು, ಇಲ್ಲೇ ಇಟ್ಕೊಳ್ಳಿ. ಎಷ್ಟು ಸೀಟ್ರ್ ಸೋಫಾ ಸುಪ್ರೀತಿಲಿ ಹಾಕ್ಬೋದು? 6ರಿಂದ 8 ಸೀಟ್ರ್ ಈಸಿಯಾಗಿ ಹಾಕ್ಕೊಂಡು ಮಧ್ಯ ಟೀಪೋ ಇಟ್ಕೊಂಡ್ರು. ಈ ವೇ ಇಲ್ಲಿಂದ ಈ ಅಡುಗೆ ಮನೆಯಿಂದ ನೀವು ಹಾಲಿಂದ ರೂಮ್ ನಂಬರ್ 1, ರೂಮ್ ನಂಬರ್ 2, ಪೂಜಾ ರೂಮ್, ಅಡುಗೆ ಮನೆಗೆ ಹೋಗೋಕ್ಕೆ ಅಥವಾ ಮನೆ ಹಿತ್ಲಿಗೆ ಹೋಗೋಕ್ಕೆ ಈಸಿಯಾಗಿರುತ್ತೆ. ಈಗ ನೋಡಿ, ದಿಸ್ ಇಸ್ ದ ಪೋರ್ಷನ್. ಇದನ್ನು ತೋರಿಸ್ತಾರೆ ನೋಡಿ. ಈ ಪೋರ್ಷನ್ ಯಾವುದು ಅಂತಂದರೆ ದಿಸ್ ಡಿವೈಡ್ಸ್ ದಿ ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ರೂಮ್ ನಂಬರ್ 1. ಈಗ ನಿಮಗೆ ದೇವ್ರ ಮನೆ ಹೇಗಿರಬೇಕು, ಸ್ವಚ್ಛವಾಗಿರಬೇಕು, ಇಬ್ಬರು ಒಳಗೆ ಕೂತು ಪೂಜೆ ಮಾಡಬೇಕು. 2 ಗಣಪತಿ ಕಾರ್ವಿಂಗ್ ಕೊಟ್ಟು, ಒಂದು ಗಣಪತಿ ಕಾರ್ವಿಂಗ್ ಆ ಕಡೆ ಈ ಕಡೆ ಆನೆ, ಮತ್ತು 2 ಆನೆಯ ಮುಖಗಳು. ಇದನ್ನು ನೋಡಿ ನಿಧಾನಕ್ಕೆ ತೋರಿಸ್ತಾರೆ.
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಮತ್ತು ಈ ಏನು ಆನೆಯ ಮುಖದ ಹಿಂಭಾಗಕ್ಕೆ ನಿಮಗೆ ನಿಧಾನವಾಗಿ ತೋರಿಸ್ತಾರೆ ನೋಡಿ, ಮೂವ್ ಆಗುತ್ತೆ ಈಗ ನೋಡಿ. ಈ ಥರ ಈ ಏನದು ದೇವಸ್ಥಾನಗಳಲ್ಲಿರುತ್ತಲ್ಲ ಆ ಥರ ಮಾಡಿದ್ದಾರೆ ಕಾರ್ವಿಂಗು. ಮತ್ತು ಕೆಳಗೂ ಅಷ್ಟೇ, ಈ ಕಡೆ ಪಾರ್ಟು ಆ ಕಡೆ ಪಾರ್ಟು ಒಳಗೆ ಎಂಟೈರ್ ಈ ಪೋರ್ಷನ್ ಎಲ್ಲ ಟೀಕೆ. ನಾನು ಯಾವುದನ್ನೂ ಸರಿ ಟೀಕ್ ಅಂತ ಹೇಳಲ್ಲ, ಯಾಕಂದರೆ ದೇವ್ರ ಮನೆ ಇರ್ಬೋದು, ಪೂಜಾ ರೂಮ್ ಇರ್ಬೋದು, ಪೂಜಾ ರೂಮು, ಈ ಡೋರ್ಗಳು ಇಂಟರ್ನಲ್ ಡೋರ್ಸ್ ಅಂತ ಏನು ಹೇಳ್ತೀವಲ್ಲ ಎಲ್ಲ ಟೀಕ್ದೆ. ಈಗ ನೆಕ್ಸ್ಟ್ ಐ ಆಮ್ ಅಟ್ ವೇರ್ ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಒಂದು 4 ಸೀಟ್ರ್ ನೀವು ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಕಿಚನ್ ಏರಿಯಾ ಏನು ಮಾಡಿದ್ದಾರೆ ಕಿಚನ್ ಏರಿಯಾದಲ್ಲಿ ನೋಡೋಣ ಬನ್ನಿ. ಈಗ ಎಲ್ ಶೇಪು ಗ್ರನೈಟ್ ಟಾಪ್ ಕೆಳಗೆ ನಿಮಗೆ ಮಾಡ್ಯುಲರ್ ಟೈಪು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಚಿಮ್ನಿ ಇವ್ರು ಈಗಾಗಲೇ ಹಾಕಿದ್ದಾರೆ, ನಾನು ಹೇಳಿದ್ನಲ್ಲ ಸೋಲಾರ್ನು ಸಹ ಹಾಕಿಬಿಟ್ಟಿದ್ದಾರೆ. ಹೊರ ಟ್ಯಾಂಕ್ ಇದೆ, ನಿಮಗೆ ಕಿಟಕಿಗಳು ನೋಡಿ, ಇದನ್ನು ಎನಿ ಟೈಮ್ ನೀವು ಓಪನ್ ಇಟ್ಕೊಬಹುದು. ಈ ಮನೆಗೆ ಯಾವಾಗಲೂ ಚಿಮ್ನಿ ಹಾಕಕ್ಕೆ ಬೇಜಾರು. 3 ಕಿಟಕಿ ಕೊಟ್ಟಿದ್ದಾರೆ, ವೆಂಟಿಲೇಷನು, ಮೇನ್ ಡೋರು, ಇಲ್ಲಿಂದ ಗಾಳಿ ಮತ್ತು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಸಿಂಕ್ ಕೊಟ್ಟಿದ್ದಾರೆ, ವಾಟರ್ ಪ್ಯೂರಿಫೈರಿಗೆ ಜಾಗ ಇದೆ. ಇಲ್ಲಿ ಓಪನ್ ಸ್ಟೋರೇಜ್ ಸ್ಪೇಸು, ಮಸಾಲೆ ಡಬ್ಬಗಳು ಇಟ್ಕೋಬೇಕು, ತಕ್ಷಣಕ್ಕೆ ಬೇಕಾ ಒಗ್ಗರಣೆ ಡಬ್ಬಗಳು ಇಟ್ಕೋಬೇಕು, ತಕ್ಷಣ ಇದನ್ನು ತೆಗಿಯೋಕ್ಕೆ ಬೇಜಾರು, ಇದನ್ನು ತೆಗಿಯೋಕ್ಕೆ ಕಷ್ಟ, ಇಲ್ಲೇ ಇಟ್ಕೊಳ್ಳಿ. ಅದಕ್ಕೆ ಇಲ್ಲೂ ಸಹ ಜಾಗ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ಪಕ್ಕದಲ್ಲೇ ಇದೆ, ಅದು ಸಹ ತೋರಿಸಿದ್ದೀನಿ. ಅದಾದ ನಂತರ ನಾವು ಐ ಆಮ್ ಎಂಟ್ರಿಂಗ್ ರೂಮ್ ನಂಬರ್ 1. ಏನು ರೂಮ್ ನಂಬರ್ 1ನಲ್ಲಿ ನಿಮಗೆ ಕಾಟ್ ಹಾಕ್ಕೋಬೇಕು. ಹೌದು, ಕಾಟ್ ಬೇಕು. ಕಾಟ್ ಹಾಕ್ಕೊಂಬಿಟ್ರೆ ಏನಾಗುತ್ತೆ ಸುಪ್ರೀತ್, ಓಡಾಡೋಕ್ಕೆ ಜಾಗ ಚಿಕ್ಕದಾಗುತ್ತೆ. ಯಾಕಂದರೆ ಕಾಟನ್ನ ಈ 30-40 ಈ ವಿಡಿಯೋ ನೋಡಿದ್ಮೇಲೆ ನೀವು ಇನ್ನೇನು ಸ್ಪೇಸ್ನ ಯೂಟಿಲೈಸ್ ಮಾಡೋಕ್ಕಾಗತ್ತೆ ನಾನು ಕೇಳಿ ನೋಡೋಣ, ಹೌ ಡು ವಿ ಡು ಅಂತ. ಯಾಕಂದರೆ ಕಾಟ್ ಕೊಟ್ಟಿದ್ದಾರೆ, ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಹಿಂದೆ ಪೇಂಟಿಂಗ್ ಮಾಡಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, AC ಪಾಯಿಂಟ್ ಕೊಟ್ಟಿದ್ದಾರೆ, ಫ್ಯಾನ್ ಹಾಕಿದ್ದಾರೆ, ಪ್ರೊಫೈಲ್ ಲೈಟ್ ಕೊಟ್ಟಿದ್ದಾರೆ, ಕರ್ಟನ್ ರಾಡ್ ಕೊಟ್ಟಿದ್ದಾರೆ, ಕಿಟಕಿ ಕೊಟ್ಟಿದ್ದಾರೆ, ವಾರ್ಡ್ರೋಪ್ ಕೆಲಸ ಆಗಿದೆ, ಸ್ಲೈಡಿಂಗ್ ವಾರ್ಡ್ರೋಪ್ ಆಗಿದೆ. 1-2 ಚೇರ್ಗಳನ್ನ ಹಾಕ್ಕೋಬೇಕು, ಕೂತ್ಕೋಬೇಕು. ನಾನು ರೂಮಲ್ಲಿ ಏನೋ ಓದೋಕ್ಕೊಂದು ಜಾಗ ಮಾಡ್ಕೋಬೇಕು, ಇಲ್ಲ ಇದನ್ನು ಕಿಡ್ಸ್ ರೂಮ್ ಮಾಡಬೇಕು. ನೋಡಿ ಇಲ್ಲಿ ಒಂದು ಚೇರು, ಒಂದು ರೀಡಿಂಗ್ ಟೇಬಲ್ ಹಾಕ್ಕೊಳ್ಳಿ, ಆಗುತ್ತೆ, ಮಾಡ್ಕೋಬೋದು. ಇಲ್ಲ ಬರೀ 2 ಚೇರ್ ಬೇಕು, ನೀವು ಓದೋಕ್ಕೆ ಪೇಪರ್ ಓದಬೇಕು, ಇಲ್ಲ ಏನೋ ಆಫೀಸ್ ಕೆಲಸದ ಏನೋ ಇರುತ್ತೆ, ನಾನು ಫೈಲ್ಗಳು ರೆಫರ್ ಮಾಡಬೇಕು ಅಂತಿರುತ್ತೆ, ಇಲ್ಲಿ ಮಾಡ್ಕೋಬಹುದು. ಅದಾದ ನಂತರ ನಾನು ಇವಾಗ ನಿಮ್ಗೆ ತೋರ್ಸೋಕೆ ಹೊರಟಿರುವಂತಹ ಜಾಗ ರೂಮ್ ನಂಬರ್ 2 ಬನ್ನಿ. ದಿಸ್ ಕಮ್ಸ್ ವಿತ್ ದಿ ಅಟ್ಯಾಚ್ ಬಾತ್ರೂಮ್. ನೋಡಿ ಕಾಟನ್ನ ಇಲ್ಲಿ ಹಾಕಿದ್ದಾರೆ, ಸ್ಪೇಸ್ ಇದೆ, ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಕೊಟ್ಟಿರೋದ್ರಿಂದ ನಿಮ್ಗೆ ಇದನ್ನು ತೆಗಿದ ತಕ್ಷಣ ಕಾಲು ಗುಡಿಯುತ್ತೆ, ಕೈ ಗುಡಿಯುತ್ತೆ, ಏನೂ ಇಲ್ಲ. ಸ್ಲೈಡಿಂಗ್ ವಾರ್ಡ್ರೋಪು ಟೋಟಲ್ ಇದ್ರ ಒಳಗೇನೆ. ಇದಕ್ಕೆ ಮಿರರ್ ಕೊಟ್ಟಿದ್ದಾರೆ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ಲಾಫ್ಟ್. ಓಕೆ, ಅದಾದ ನಂತರ ವಾಶ್ರೂಮು ನೋಡಿ, ಇಲ್ಲೂ ಫ್ಯಾನು, ಪ್ರೊಫೈಲ್ ಲೈಟು, ಫಾಲ್ ಸೀಲಿಂಗು, ಕರ್ಟನ್ ರಾಡು, AC ಪಾಯಿಂಟು, ಕಾಟ್ ಹಾಕಿದ್ರೂ ಸಹ ನಾನು ಈಸಿಯಾಗಿ ಒಳಗೆ ಓಡಾಡಬಹುದು. ಓಡಾಡಲಿಕ್ಕೆ ಅಡಚಣೆ ಇಲ್ಲ. ಕಾಟಿಂದ ಎದ್ದ ತಕ್ಷಣ ಓಡಾಡ್ಲಿಕ್ಕೆ ಜಾಗ ಇದೆಯಾ, ಭಾಳ ಜನಕ್ಕೆ ಓಡಾಡೋಕ್ಕೆ ಜಾಗ ಇಲ್ಲ, ತುಂಬ ಚಿಕ್ಕದಾಗ್ಬಿಡ್ತು ರೂಮ್. ಎಲ್ಲಿ ಚಿಕ್ಕದಾಗಿದೆ ನೋಡಿ, ದೊಡ್ಡದಾಗಿದೆ. ಈಗ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೂ ಒಂದು ತೋರಿಸ್ತೀನಿ, ಇನ್ನೂ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೂ ಒಂದು ಬಾತ್ರೂಮ್ ಇದೆ, ಅದು ಸಹ ತೋರಿಸ್ತೀನಿ. ನಾವು ಮನೆ ಕಟ್ಕೊಂಡ್ರೆ ಮೇಲ್ಗಡೆ ಮನೆ ಕಟ್ಕೋಬೋದಾ ಅನ್ನೋ ಪ್ರಶ್ನೆ, ಖಂಡಿತವಾಗ್ಲೂ ಕಟ್ಕೋಬೋದು. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನು, ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂಥ ಮನೆ. ಇದ್ರ ಮೇಲ್ಗಡೆ ನಿಮ್ಗೆ ಇವಾಗ ಆಗಲ್ಲ, ಆಗ ಬರುವ ದಿನಗಳಲ್ಲಿ ನಾವು ಮನೆ ಇದ್ರ ಮೇಲ್ಗಡೆ ನಾವು ಇನ್ನೂ ಒಂದು ಮನೆ ಕಟ್ಟಿ ಬಾಡಿಗೆ ಕೊಡ್ಬೋದಾ? ಖಂಡಿತ ಕೊಡ್ಬೋದು. ನೋಡಿ ಈಗ ನಾನು ಹೇಳಿದ್ನಲ್ಲ, ಇನ್ನೂ ಒಂದು ಬಾತ್ರೂಮ್ ಇದೆ, ಸ್ಪೇಷಿಯಸ್ ಆಗಿದೆ, ಸ್ನಾನದ ಕೋಣೆ, ಸ್ನಾನ ಮಾಡೋಕ್ಕೂ ಜಾಗ ಇದೆ, ಇಂಡಿಯನ್ ಸ್ಟೈಲ್ ಕಮೋಡ್ ಇದೆ. ಬೇಡ ನಮ್ಗೆ ಇಂಡಿಯನ್ನು ತೆಗೆದುಬಿಡಿ, ತೆಕ್ಕೊಡ್ತಾರೆ, ಏನು ತೊಂದರೆ ಇಲ್ಲ, ನಿಮಗೆ ಇದನ್ನು ಹಾಕಿ ಕೊಡ್ತಾರೆ. ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಪಾಯಿಂಟು, ಬಟ್ಟೆ ಒಗೆದು ಒಣಗಾಕೊಳ್ಳೋಕೆ ಜಾಗ ಎಲ್ಲಿದೆ ನೋಡಿ, ಇಲ್ಲಿದೆ. ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ತಂತಿಗಳು ಹಾಕ್ಕೊಂಡು ಬಟ್ಟೆ ಇಲ್ಲೇ ಒಳಗೆ ಹಾಕ್ಬೋದಾ? ಹಾರೋಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಸಂಪು ನೋಡಿ ಇಲ್ಲೇ ಇದೆ, ನಿಮಗೆ ಬೋರ್ವೆಲ್ಲು ಇಲ್ಲೇ ಇದೆ, ವಾಟರ್ ಕಂಟ್ರೋಲ್ ಪಾಯಿಂಟು ಇಲ್ಲೇ ಇದೆ. ಸೇಫ್ಟಿ ಗ್ರಿಲ್ಸ್ ಎಂಟೈರ್ ಮನೆಗೆ ಸುತ್ತಕ್ಕೂ 4 ದಿಕ್ಕಿಗೆ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದ್ದಾರೆ. ನೀವು ಅದನ್ನೇ ಹೇಳಿದ್ದು, ಕಂಪ್ಲೀಟ್ಲಿ ಇಟ್ ಇಸ್ ರೆಡಿ ಟು ಮೂವ್ ಇನ್ ಕಂಪ್ಲೀಟೆಡ್ ಹೌಸ್. ಅಂದರೆ ಎಲ್ಲ ತರಹದ ಸವಲತ್ತುಗಳು ಇರುವಂತಹ ಮನೆ. ನೋಡಿ, ನಾನು ಈ ವಿಡಿಯೋ ಮಾಡಬೇಕಾರೆ ವೀಕ್ಷಕರೇ, ಇದನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ, ನಾನು ಈ ವಿಡಿಯೋ ಮಾಡಬೇಕಾದ್ರೆ ಯಾವುದೇ ಸಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ, ಅಥವಾ ಬ್ರೈಟ್ನೆಸ್ ಮಾಡಲಿಕ್ಕಿನ್ನೇನು ನಾನು ಯೂಸ್ ಮಾಡಿಲ್ಲ. ಏನೋ ಈ ಮನೆ ಕಟ್ಟಿರುವಂಥ ಮಾಲೀಕರು ಲೈಟಿಂಗನ್ನು ಕೊಟ್ಟಿದ್ದಾರೆ ಈ ಮನೆಗೆ, ಇದನ್ನು ಮಾತ್ರ ಯೂಸ್ ಮಾಡಿ ಮಾಡ್ತಾ ಇರುವಂತಹ ವಿಡಿಯೋ ಇದು. ಸೊ ನಾನು ಇವಾಗ ಎಂಟೈರ್ ಮನೆನ ತೋರಿಸ್ತಿದ್ದೀನಿ. ಈಸ್ಟಿಂದ ಎಂಟ್ರದೆ, ಕಿಚನ್ ಏರಿಯಾ ತೋರಿಸ್ದೆ, ಡೈನಿಂಗ್ ಏರಿಯಾ ತೋರಿಸ್ದೆ, 2 ರೂಮ್ಗಳು ತೋರಿಸ್ದೆ, ಪೂಜಾ ರೂಮ್ ತೋರಿಸಿದ್ದೀನಿ. ಒಂದಕ್ಕೆ ಅಟ್ಯಾಚು, ಒಂದಕ್ಕೆ ಕಾಮನ್ನು, ಮನೆಯ ಹಿತ್ತಲು, ಸಂಪು, ಆಮೇಲೆ ಬೋರ್ವೆಲ್ಲು, ಅಬೌಟ್ 8 ಸೀಟ್ರ್ ಸೋಫಾ,
UPS ಪಾಯಿಂಟು, ಸೇಫ್ಟಿ ಗ್ರಿಲ್ಗಳು. ದಿಸ್ ಈಸ್ ಕಾಲ್ಡ್ ಎನ್ ಎಕ್ಸಾಂಪಲ್ ಆಫ್ ದ ಹೌಸ್ ವೇರ್ ಯು ಕ್ಯಾನ್ ಬಿಲ್ಡ್ ಅ 2 bedroom ಹೌಸ್ ವಿತೌಟ್ ವೇಸ್ಟಿಂಗ್ ಎನಿ ಸ್ಪೇಸ್. ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿ ಸ್ಪೇಸ್ ಹೇಗೆ ಯೂಟಿಲೈಸ್ ಮಾಡಿ ಕಟ್ಟಿದ್ದಾರೆ ಮನೇನ ಅನ್ನೋದು ನೀವು ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ಈ ಮನೆ ಕೊಳ್ಳುವವರು ನೋಡಿ ಈ ಥರ ಇದೆ ಮನೆ, ಅಥವಾ ನಾವು ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಹೇಗಿರಬೇಕು ನೋಡಿ. ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಸ್ಪೇಸ್ನ ಹೇಗೆ ಯೂಟಿಲೈಸ್ ಮಾಡ್ಕೊಂಡು ಇಲ್ಲಿದೆ. ಈ ಮನೆ ಎಲ್ಲಿದೆ ಅಂತಂದರೆ ಮೈಸೂರು ಶ್ರೀನಿವಾಸ್ IPS ನಗರ, ಪೊಲೀಸ್ ಲೇಔಟ್, ಸ್ಟೇಜ್ 3, ರಿಂಗ್ ರೋಡಿಂದ ಅಬೌಟ್ 200 meters ಆಗಲ್ಲ ಇಲ್ಲಿಗೆ. ಮೈಸೂರು ಮಧ್ಯಭಾಗದಿಂದ 9.5 10 kilometers ಆಗುತ್ತೆ. ನೆಕ್ಸ್ಟ್ ವಿಚಾರ ಭಾಳಷ್ಟು ಜನ ಕೇಳ್ತೀರಾ, ಸ್ಕೂಲ್ಗಳಿದೆಯಾ, ಕಾಲೇಜಸ್ ಇದೆಯಾ, ಬಸ್ ಫೆಸಿಲಿಟಿ ಇದೆಯಾ, ನೀರಿದೆಯಾ? ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ಖಂಡಿತವಾಗ್ಲೂ ಬಸ್ ಫೆಸಿಲಿಟಿ ಇದೆ. ಇದರ ಹತ್ತಿರ ಪತ್ರದಲ್ಲಿ ಅಂಗಡಿಗಳಿದೆಯಾ, ಹಾಲು ನೀರಿಗೆ ವ್ಯವಸ್ಥೆ ಇದೆಯಾ, ದಿನಸಿ ಅಂಗಡಿ ಇದೆಯಾ, ತರಕಾರಿ ಅಂಗಡಿ ಇದೆಯಾ ಅಂತ ಭಾಳ ಜನ ಕೇಳ್ತೀರಿ. ಖಂಡಿತವಾಗ್ಲೂ ಸ್ಟೋನ್ ಥ್ರೋವೆಡ್ ಒಂದು ಅರ್ಧ ಕಿಲೋಮೀಟರ್ ದಿನನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳು ಸಿಗುತ್ತೆ. ಸ್ಕೂಲ್ ಬಸ್ಸು ಬರುತ್ತೆ, ಕಾಲೇಜ್ ಬಸ್ಸು ಬರುತ್ತೆ, ನಿಮಗೆ KSRTC ಬಸ್ಸು ಬರುತ್ತೆ. ಮೇನ್ ರೋಡ್ ಪ್ಯಾಲೇಸಿಂದ ಇಲ್ಲಿಗೆ ರೀಚ್ ಆಗಿ ಹಾರ್ಡ್ಲಿ 15 to 20 ನಿಮಿಷ ಸಾಕು. ಈ ಮನೆಯ ಬೆಲೆ ಎಷ್ಟು? ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ರೇಟನ್ನ ನಾನು ಕ್ಲಿಯರಾಗಿ ಕೊಟ್ಟಿರ್ತೀನಿ. ಅಂದರೆ ವಾಟ್ ಈಸ್ ದ ಸೆಲ್ಲಿಂಗ್ ರೇಟ್ ಆಫ್ ದಿಸ್ ಹೌಸ್. ನಾವು ಈ ಮನೆಯನ್ನು ನೋಡಬೇಕು, ಕೊಳ್ಳುವ ಆಸಕ್ತಿ ಇದೆ. ಅಲ್ಲೇ ನನ್ನ ಫೋನ್ ನಂಬರ್ ಸಹ ಇರುತ್ತೆ. ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ನನ್ನ ವಾಟ್ಸಾಪಲ್ಲೂ ಇದೇ ನಂಬರ್, ನಾನು ಏನು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ಅದೇ ನಂಬರಲ್ಲಿ ನಾನು ವಾಟ್ಸಾಪಲ್ಲಿ ಸಹ ಇದ್ದೀನಿ. ನಾನು ಈ ಊರಲ್ಲಿಲ್ಲ, ನಾನು ಯಾರು ಬೇರೆ ವಿದೇಶದಲ್ಲಿದ್ದೀನಿ. ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ವಾಟ್ಸಾಪಲ್ಲಿ ಕಾಲ್ ಮಾಡಿ. ಐ ವಿಲ್ ಬಿ ವೆರಿ ಮಚ್ ಹ್ಯಾಪಿ ಟು ಆನ್ಸರ್ ಯುವರ್ ಕಾಲ್. ಸ್ನೇಹಿತರೆ, ದಿಸ್ ಇಸ್ ಅ ಹೌಸ್, ಬ್ಯೂಟಿಫುಲ್ ಹೌಸ್ ವಿಚ್ ಇಸ್ ಫಾರ್ ಸೇಲ್ ಅಟ್ ಮೈಸೂರು. ಇನ್ನಷ್ಟು ಮಾಹಿತಿಗೆ ಈ ಮನೆಯ ಬಗ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಕ್ಯಾನ್ ವಾಟ್ಸಾಪ್ ಮೀ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಈ ವಿಡಿಯೋ ನೋಡಿದ್ದಕ್ಕೆ. ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಮನೆಗಳನ್ನ ತಗೊಂಡು ನಿಮ್ಮ ಮುಂದೆ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ವಿಡಿಯೋದಲ್ಲಿ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.